ವಿಜಯಪುರ ಸಾರ್ವಜನಿಕರಿಗೆ ಸುಗಮ ಸಂಚಾರ ಕಲ್ಪಿಸುವ ಹಾಗೂ ರಸ್ತೆ ಒತ್ತುವರಿ ತೆರವುಗೊಳಿಸುವ ಉದ್ದೇಶದಿಂದ ವಿಜಯಪುರ ಪುರಸಭೆ ಅಧಿಕಾರಿಗಳು ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ಸ್ಥಾಪಿಸಲಾಗಿದ್ದ ಪೆಟ್ಟಿ ಅಂಗಡಿಗಳ ತೆರವು ಕಾರ್ಯಾಚರಣೆ ನಡೆಸಿದರು. ನಗರದ ಶಿಡ್ಲಘಟ್ಟ ಕ್ರಾಸ್ಕೊಡಿ ಅಕ್ರಮವಾಗಿ ಸುಮಾರು 10 ವರ್ಷಗಳಿಂದ ಪೇಟೆ ಅಂಗಡಿಯ ಅಂಗಡಿಗಳನ್ನು ರಸ್ತೆಗಳಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗುವ ರೀತಿಯಲ್ಲಿ ನಿರ್ಮಿಸಲಾಗಿದ್ದ ಪೆಟ್ಟಿ ಅಂಗಡಿಗಳನ್ನು ಅಧಿಕಾರಿಗಳು ಜೆಸಿಬಿ ಹಾಗೂ ಪುರಸಭಾ ಸಿಬ್ಬಂದಿಯ ಸಹಾಯದಿಂದ ತೆರವುಗೊಳಿಸಿದರು. ಕಾರ್ಯಾಚರಣೆಯ ವೇಳೆ ಅಂಗಡಿ ಮಾಲೀಕರಿಗೆ ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ವ್ಯಾಪಾರ ನಡೆಸದಂತೆ ಎಚ್ಚರಿಕೆ ನೀಡಲಾಯಿತು. ನಗರದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರಿಯಲಿದ್ದು, ನಿಯಮ ಉಲ್ಲಂಘಿಸಿ ಸಾರ್ವಜನಿಕ ಸ್ಥಳಗಳನ್ನು ಅತಿಕ್ರಮಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪುರಸಭೆ ಮುಖ್ಯ ಅಧಿಕಾರಿ ಸತ್ಯನಾರಾಯಣ್ ತಿಳಿಸಿದರು. ಈ ಕಾರ್ಯಾಚರಣೆಯಲ್ಲಿ ಪುರಸಭೆಯ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಭಾಗವಹಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಿದರು. ಕಾರ್ಯಾಚರಣೆ ವೇಳೆ ಸಾರ್ವಜನಿಕರು, ವಿಜಯಪುರ ಪೊಲೀಸರು, ಪುರಸಭಾ ಆರೋಗ್ಯ ನಿರೀಕ್ಷೆಗೆ ಲಾವಣ್ಯ ಮೇಸ್ತ್ರಿ, ಅಪ್ಪಿ ಪೌರಕಾರ್ಮಿಕರು ಹಾಜರಿದ್ದರು. అవడే వస్తే ఏమో నీకు పెయిన్ చెప్తున్నాను, ఏమో ఎత్తిపించుకుంటే పోతాను, వాళ్ళేమో వేస్ట్ చేయకూడదు, ఏమో ఫైదా అనుకోండి. నీకేం చెప్తే నీకేం ಕಬ್ಬಣ ತಗೊಳಕ್ ಹೋದ್ರೆ ತಿಗಾಲ ಮಾತಾಡ್ತಾನೆ. ಒಂದು ಪೀಸ್ ಕಬ್ಬಣ ಯಾರು ಕಟ್ತಾನೆ? ಗೌರ್ಮೆಂಟ್ ಕಟ್ತಾನೆ ದುಡ್ಡು. ರಸ್ತೆ ಅಗಲೀಕರಣ ವಿಚಾರದಲ್ಲಿ ಅಂಗಡಿಗಳೆಲ್ಲ ತೆರವು ಮಾಡಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಈ ಗುಜರಿ ಇಟ್ಕೊಂಡವರು ಸುಮಾರು ವರ್ಷಗಳಿಂದ ಎಲ್ಲರಿಗೂ ಲಂಚ ಕೊಟ್ಟು ಮಾಮೂಲಿ ಕೊಟ್ಟು ಅವ್ನು ಗುಜರಿ ಎತ್ತಿದಿರೇ ಇದ್ದಾನೆ. ಇವತ್ತು ಸಾರ್ವಜನಿಕರೆಲ್ಲ ಎತ್ತಲೇಬೇಕಂತ ಹೇಳಿ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 2 ಅವರ್ ಟೈಮ್ ತಗೊಂಡಿದ್ದಾನೆ. ಆ 2 ಅವರಲ್ಲಿ ಅವನು ರಸ್ತೆ ತೆರವು ಮಾಡಬೇಕು. ಇದೆಲ್ಲ ಗುಜರಿ ಐಟಮ್ ಎಲ್ಲ ಎತ್ತಬೇಕು. ಯಾರು ತೆರವು ಮಾಡ್ತಾರೆ?
ಮುನ್ಸಿಪಾಲ್ಟಿ ಅವರು ಮತ್ತು ಪೊಲೀಸವರು ಬಂದು ಅವ್ರಿಗೆ 2 ಅವರ್ ಟೈಮ್ ಕೊಟ್ಟಿದ್ದಾರೆ. ಈ ಥರ ಅವನು ಸುಮಾರು 5-6 ವರ್ಷದಿಂದ ಹೇಳ್ಕೊಂಡೇ ಬರ್ತಾ ಇದ್ದಾನೆ. ಯಾವುದೇ ರೀತಿ ಒಂದು ದಿನಾನೂ ಒಂದು ಐಟಮ್ ಎತ್ತಿಲ್ಲ. ಪ್ರತಿದಿನ ಇನ್ನು ಅದರಲ್ಲಿ ಐಟಮ್ಗಳು ಬಂದು ಸೇರ್ತಾನೆ ಇದೆ, ಹೊರತು ಎತ್ತಾ ಇಲ್ಲ. ಅವನು ಎಲ್ಲರಿಗೂ ದುಡ್ಡು ಕೊಟ್ಟು ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಏನು ಸಮಸ್ಯೆ ಆಗ್ತೈತೆ ಅಲ್ಲಿ ರಸ್ತೆ ದೊಡ್ಡ ರಸ್ತೆನ ಅವನು ವೇಸ್ಟ್ ಐಟಮ್ ಹಾಕ್ಕೊಂಡು ಬರೋ ಬಸ್ಗಳಿಗೆ ಅಥವಾ ಗಾಡಿಗಳಿಗೆ ಟರ್ನಿಂಗ್ ಮಾಡ್ಕೊಳ್ಳೋದಕ್ಕೂ ಸಮಸ್ಯೆ ಆಗ್ತಾ ಇದೆ. ಆ ಥರ ಮಾಡಿ ಇಟ್ಕೊಂಡಿದ್ದಾನೆ. ಅವನದೇ ಸ್ವಂತ ಜಾಗ ಥರ ನಡ್ಕೊತಾ ಇದ್ದಾನೆ. ಅವನ್ನ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಬೆಳಗ್ಗೆಯಿಂದ ಮುನ್ಸಿಪಾಲ್ಟಿ ಅವರು 30 ಜನ ಅಧಿಕಾರಿಗಳು ಅವ್ನು ಹೇಳೋ ಮಾತು ಕೇಳ್ಕೊಂಡು ಅವನಿಗೋಸ್ಕರ ಕಾತ್ಕೊಂಡು ಕೂತಿದ್ದಾರೆ. ಅಂತ ಕಾಯೋಂಥದ್ದೇನಿದೆ? ಅಂತ ಬೆಂಗಳೂರಲ್ಲಿ 5 ನಿಮಿಷ 10 ನಿಮಿಷ ಟೈಮ್ ಕೊಡ್ತಾ ಇಲ್ಲ. ಇವನಿಗೆ ಒಂದು ಮಧ್ಯಾಹ್ನ ಟೈಮ್ ಕೊಡೋ ಅಂಥದ್ದು ಏನಿದೆ? ಅವನೇನು ಬಡವನ? ಅವ್ನಿಗೆ ಆಗಿ ಮಿಕ್ಕೋಗಿದೆ. ಅವನು ಆ ಥರ ನಡೆಸ್ತಾ ಇದ್ದಾನೆ ಅಷ್ಟೇ. ಮುನ್ಸಿಪಾಲ್ಟಿ ಅವರು ಮುಂದೆ ನಿಂತ್ಕೊಂಡು ಅದೇನಿದೆ ತೆರವು ಮಾಡಿಸ್ಬೇಕು. ದಯವಿಟ್ಟು ಮುನ್ಸಿಪಾಲ್ಟಿ ಅವರಿಗೆ ಇಲ್ಲಿರೋ ಪಬ್ಲಿಕ್ ಎಲ್ಲ ಸಹಕಾರ ಕೊಡಿ. ಟೌನಿನಲ್ಲಿ 50,000 ಜನಸಂಖ್ಯೆ ಇರುವಂಥ ಊರಿದು. ಈ ಊರಿನಲ್ಲಿ ಬಹಳ ಅಭಿವೃದ್ಧಿ ಆಗ್ತಾಯಿದೆ. ಚಿಕ್ಕಬಳ್ಳಾಪುರ ರೋಡು ಅಗಲೀಕರಣ ಆಗ್ತಾ ಇರೋದು. ಅಕ್ಕಪಕ್ಕದಾಗಿರೋ ಅಂಗಡಿಗಳನ್ನೆಲ್ಲ ತೆರವುಗೊಳಿಸ್ಬಿಟ್ಟು ಮತ್ತೆ ಒಂದೊಂದು 2 ಅಂಗಡಿ ಅಲ್ಲೇ ಇಕ್ಕವ್ರೆ. ಅವರು 10 ವರ್ಷದಿಂದ ನಾವು ಇಲ್ಲೇ ಇದ್ದೀವಿ ಅಂತ ಹೇಳಿಬಿಟ್ಟು ಅವ್ರನ್ನ ಅಲ್ಲೇ ಬಿಟ್ಟವ್ರೆ. ಯಾವುದೇ ಕಾರಣಕ್ಕೆ ಪುರಸಭೆ ಅಧಿಕಾರಿಗಳು ಅವ್ರನ್ನ ಕೂಡಲೇ ತೆರವುಗೊಳಿಸಬೇಕು. ಈಗಾಗಲೇ ಅಲ್ಲಿ ಬಹಳಷ್ಟು ವಾಹನಗಳು ಓಡಾಟ ಜಾಸ್ತಿ ಆಗೋದ್ರಿಂದ ಸ್ಕೂಲ್ ಮಕ್ಕಳು ಓಡಾಟ ಜಾಸ್ತಿ ಆಗೋದ್ರಿಂದ ಬಹಳ ತೊಂದರೆ ಆಗ್ತಾಯಿದೆ. ಶಿಡ್ಲಘಟ್ಟ ಕ್ರಾಸ್ನಲ್ಲಿ ಒಂದು ಗಾಡಿ ಬಂದು ಕಟ್ಟಾಕಬೇಕಾದ್ರೂ ಬಹಳ ತೊಂದರೆ ಆಗ್ತಾಯಿದೆ. ಈ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಅದನ್ನು ತೆರವುಗೊಳಿಸಬೇಕಾಗಿ ಕೋರಿಕೊಳ್ಳುತ್ತೇವೆ. ಹಾಗಾಗಿ ಅದನ್ನೇನ ಬೇರೆ ಥರ ಅವ್ರ ಬೆಂಬಲವಾಗಿ ಬೇರೆ ಅವ್ರು ನಿಂತ್ಕೊಂಡು ಅವ್ರು ಬೇಡ ಅನ್ನೋ ಉದ್ದೇಶ ಏನೇನು ಅವ್ರು ಇಟ್ಕೊಂಡವ್ರಂದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ. ಇದು ಎಚ್ಚರಿಕೆ.